ಮುಖ್ಯಮಂತ್ರಿಗಳು ಸಹ ಎಲ್ಲರ ಕೋರಿಕೆ ಮೇಲೆ ಆ ಭಾಗದ 450 ರೂಪಾಯಿನ ಹೆಚ್ಚುವರಿ ಕೊಟ್ಟು ಮಾಡ್ತಾ ಇದ್ವಿ. ಆ GI ಟ್ಯಾಗ್ ಅಂತೇಳಿ ನಮ್ಮ ಗುಲ್ಬರ್ಗ ಮತ್ತು ಯಾದಗಿರಿ ಅವೆರಡು ಜಿಲ್ಲೆಗೆ ಮಾತ್ರ ಗವರ್ಮೆಂಟ್ ಆಫ್ ಇಂಡಿಯಾ ಸರ್ಟಿಫಿಕೇಶನ್ ಕೊಟ್ಟಿದೆ. ಅದಕ್ಕೂ ಸಹ ಇದನ್ನ ಅಪ್ಲೈ ಆಗೋ ರೀತಿಯಲ್ಲಿ ಇವತ್ತು ನಮ್ಮ ಸಬ್ ಕಮಿಟಿ ಮಂಜೂರಾತಿಯನ್ನು ಕೊಟ್ಟಿದೆ ಮತ್ತು ಖರೀದಿನೆಲ್ಲ ಎಕ್ಸ್ಟೆಂಡ್ ಮಾಡುವಂತದನ್ನು ಮಾಡಿದ್ವಿ. ರಾಗಿನ 20 ಕೆಜಿ ತಗೋತಾ ಇದ್ದೋ ಅದನ್ನ 20 ಕ್ವಿಂಟಾಲ್ ತಗೋತಾ ಇದ್ದೋ ಅದನ್ನ 30 ಕ್ವಿಂಟಾಲ್ಗೆ ಹೆಚ್ಚು ತಗೋಬೇಕು ಅನ್ನೋ ಒಂದು ತೀರ್ಮಾನವನ್ನ ತಗೊಂಡಿದ್ದೀವಿ. ಸೊ ಮುಂದೆ ಏನಾದ್ರು ಅವಶ್ಯಕತೆ ಇದ್ದು ಬೇಕಾದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಏನಾದ್ರು ನಮಗೆ ಬೇರೆ ರಾಜ್ಯಕ್ಕೆ ಏನಾದ್ರು ತಗೊಳ್ಳಿಕ್ಕೆ ತಯಾರಿದ್ರೆ ನಾವು ಇದೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಬಹುದು. ಅದನ್ನು ಸಹ ಟ್ರೈ ಮಾಡ್ತಾ ಇದ್ದೀವಿ. ಇದು MSP ನಮ್ಮ ಸಂಬಂಧಪಟ್ಟಂತೆ ಸಬ್ ಕಮಿಟಿ ಇದು. ಇದಲ್ಲದೆ ನಾನು ನಿಮ್ಮನ್ನೆಲ್ಲ ಆಹ್ವಾನಿಸಿದ್ದು ಸಹ ಒಂದು ನಮ್ಮ ಕಾವೇರಿ ಆಸ್ಪತ್ರೆ ಅಂತ ಹೇಳಿ ಈ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರತ್ ತಳಿಲಿ ಹೇಳಿದೆ. ಅವರು ಬಹಳ ವರ್ಷದಿಂದ 25 ವರ್ಷದಿಂದಲೂ ಆ ಒಂದು ಆಸ್ಪತ್ರೆ ರನ್ ಆಗ್ತಾ ಇದೆ. ಅವರು ಒಂದು CSR ಫಂಡ್ ಅಲ್ಲಿ 15 ಕೋಟಿ CSR ಫಂಡ್ ಅಲ್ಲಿ ಒಂದು 100 ಜನ ರೈತರಿಗೆ ಈ ಮೊಣಕಾಲ್ ಇದೆಯಲ್ಲ ಮಂಡಿ ಚುಪ್ಪು ಇದೆಲ್ಲ ರೀಪ್ಲೇಸ್ಗೆ ಅವ್ರು ಮುಂದೆ ಬಂದಿದ್ದಾರೆ. ಅದಕ್ಕೆ ಬಂದು ಡಿಸ್ಕಸ್ ಮಾಡಿದ್ರು. ನಾವು ಮಂಡ್ಯದಲ್ಲೇ ಫಸ್ಟ್ ಸ್ವಲ್ಪ ಅದನ್ನ ಬಂದು ಟೆಸ್ಟ್ ಮಾಡಿ ಯಾರು ರೈತರಿಗೆ ಅದರ ಸಮಸ್ಯೆ ಇದೆ ಉಚಿತವಾಗಿ ಅದನ್ನ ಮಾಡ್ತೀವಿ ಅಂತ ಅಕ್ರಾಸ್ ದ ಸ್ಟೇಟ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಬಿಕಾಸ್ ಎಷ್ಟು ಜನ ಪೇಷಂಟ್ ಬರ್ತಾರೆ ಅನ್ನೋದ್ರ ಮೇಲೆ ಈಗ ಸದ್ಯಕ್ಕೆ 100 ಪೇಷಂಟ್ಗೆ ರೈತರಿಗೆ ಉಚಿತವಾಗಿ ಈ ಚಿಕಿತ್ಸೆಯನ್ನ ಮಾಡ್ಲಿಕ್ಕೆ ಅವರು ಸ್ಥಳಕ್ಕೆ ತಾಲೂಕು ಹೆಡ್ ಕ್ವಾರ್ಟರ್ ಜಿಲ್ಲಾ ಹೆಡ್ ಕ್ವಾರ್ಟರ್ ಬಂದು ಕ್ಯಾಂಪ್ ಮಾಡಿ ಅಲ್ಲಿ ರೈತರು ಬಂದಾಗ ಅದನ್ನ ಎಲ್ಲ ಚೆಕ್ ಮಾಡಿ ಅವ್ರನ್ನ ಅಲ್ಲಿ ಶಿಫ್ಟ್ ಮಾಡ್ಕೊಂಡು ಸೊ ಮಾಡುವಂತ ಪ್ರಕ್ರಿಯೆಯನ್ನ ಮಾಡ್ತೀನಿ ಅಂತ ಹೇಳಿದರೆ ಅದನ್ನ ಸೊ ತಮಗೆ ತಿಳಿಸಿದ್ರೆ ತಾವು ಸಹ ಎಲ್ರಿಗೂ ರೈತರಿಗೆ ಗೊತ್ತಾಗುತ್ತೆ. ಅವರು ಸೇವೆ ಮಾಡೋರ್ಗೂ ಒಂದು ರೀತಿ ಜನಕ್ಕೆ ಹೇಳಿ ಅಥವಾ ನಿಮ್ಮ ಮೂಲಕ ಪರಿಚಯ ಆಗಿ ಮಾಡ್ತಕ್ಕಂಥದ್ದು ಆಸ್ಪತ್ರೆಗೂ ಸಹ ಒಂದು ಒಳ್ಳೇದು ಅಂತೇಳಿ 15 ಕೋಟಿ ವೆಚ್ಚದಲ್ಲಿ 100 ಪೇಷಂಟ್ಗಾಗುತ್ತೋ ಅಥವಾ 150ಕ್ಕಾಗುತ್ತೋ 120ಕ್ಕಾಗುತ್ತೋ ಅದನ್ನ ಮಾಡ್ತಾರೆ. 3.5 ಲಕ್ಷ ಆಗುತ್ತೆ. ಸುಮಾರು 100 ಜಾಯಿಂಟ್ ಮಾಡಬೇಕಂದ್ರೆ 3.5 ಕೋಟಿ ಬೇಕಾಗುತ್ತೆ. ಅದು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್. ನಾರ್ಮಲ್ ಆಗಿ ಮಾಡಬೇಕಾದ್ರೆ 2.5 ಲಕ್ಷಕ್ಕೆ ಒಂದು ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಬಹುದು. ರೋಬೋಟಿಕ್ ಮುಖಾಂತರ ಮಾಡೋದಕ್ಕೋಸ್ಕರ 3.5 ಲಕ್ಷ ಆಗುತ್ತೆ. ಸೊ ಫಸ್ಟ್ 100 ಜನಕ್ಕೆ ಉಚಿತವಾಗಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಪ್ರೋಗ್ರಾಮ್ ಯಾವ ತರ ಮುಂದಕ್ಕೆ ನಡ್ಕೊಂಡು ಹೋಗುತ್ತೆ, ಹೆಂಗೆ ರೆಸ್ಪಾನ್ಸ್ ಬರುತ್ತೆ ಅದ್ರ ಮೇಲೆ ನಾವು ಎಕ್ಸ್ಟೆಂಡ್ ಮಾಡ್ತೀವಿ. ಫಿಟ್ನೆಸ್ ಚೆನ್ನಾಗಿದೆ 2 ಕಂಟಿನ್ಯೂ ಮಾಡ್ತೀವಿ. ಇಲ್ಲಾಂದ್ರೆ ಫಸ್ಟ್ 1 ಮಾಡ್ತೀವಿ. ಮತ್ತೆ 6 ತಿಂಗಳು 1 ವರ್ಷ ಆದ್ಮೇಲೆ ಇನ್ನೊಂದು ಸರ್ ಎಲ್ಲೆಲ್ಲಿ ಶಿಬಿರ ಈ ಸಬ್ಜೆಕ್ಟ್ ಸಪರೇಟ್ ಆ ಸಬ್ಜೆಕ್ಟ್ ಸಪರೇಟ್ ರಾಜಪ್ಪ ಎಲ್ಲ ಬಂದ್ಬಿಟ್ರಪ್ಪ ರಾಜಣ್ಣ ಸರ್ ಒಂದು ನಿಮಿಷ. ಈಗ ಇಲ್ಲೂ ಹೊರಗಡೆ ಕೆಲವರು ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಾಗೇಶ್, ಮೆಡಿಕಲ್ ಕಾವೇರಿ ಹಾಸ್ಪಿಟಲ್ ಬೆಂಗಳೂರು. ಇದು ಕಾವೇರಿ ಹಾಸ್ಪಿಟಲ್ ಬ್ಯಾಂಗ್ಳೂರು ವತಿಯಿಂದ ಒಂದು ಕಾವೇರಿ ಸಂಕಲ್ಪ ಜಾಯಿಂಟ್ ರೆಸ್ಕ್ಯೂ ಪ್ರೋಗ್ರಾಮ್ ಅಂತ ಒಂದು ಶುರು ಮಾಡ್ತಿದ್ವಿ April 1st ಇಂದ. ಇದು ಏನಂದ್ರೆ ಫಾರ್ಮರ್ಸ್ಗೆ ಕರ್ನಾಟಕದಲ್ಲಿರುವ ಎಲ್ಲ ಅಗ್ರಿಕಲ್ಚರ್ ಮತ್ತೆ ರೈತರು ರೈತಾಪಿ ಜನಗಳಿಗೆ ಒಂದು ಜಾಯಿಂಟ್ ಮಂಡಿ ನೋವಿಂದ ಏನ್ ಬಳಲ್ತಾ ಇರ್ತಾರೆ ಅಂತವರೆಗೂ ಇದು ಮಂಡಿ ರೀಪ್ಲೇಸ್ಮೆಂಟ್ ಅಂದ್ರೆ ಮಂಡಿನ ಬದಲಿಸೋದು ಅಂತ ಶಸ್ತ್ರಚಿಕಿತ್ಸೆನ ನಾವು ಫ್ರೀ ಆಗಿ ಅಂದ್ರೆ ಪೂರ್ತಿ ಉಚಿತವಾಗಿ ಮಾಡೋದಕ್ಕೆ ನಾವು ಇದೊಂದು ಪ್ರೋಗ್ರಾಮ್ ಶುರು ಮಾಡ್ತಿದ್ವಿ. ಸುಮಾರು 100 ಜನಕ್ಕೆ ಇದು ಫ್ರೀಯಾಗಿ ಉಚಿತವಾಗಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಪ್ರೋಗ್ರಾಮ್ ನ ಶುರು ಮಾಡ್ತಿದ್ವಿ. ನಾರ್ಮಲ್ ಆಗಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದಾಗ 2.5 ಲಕ್ಷ ಖರ್ಚಾಗುತ್ತೆ. ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದಾಗ 3.5 ಲಕ್ಷ ಖರ್ಚಾಗುತ್ತೆ. ನಾವು ಈ ಪ್ರೋಗ್ರಾಮ್ ಅಲ್ಲಿ ರೋಬೋಟಿಕ್ ಸಹಾಯದಿಂದ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡೋದಕ್ಕೆ ಈ ಪ್ರೋಗ್ರಾಮ್ ಆಯೋಜಿಸ್ತಾ ಇದ್ವಿ. ಸೊ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಏನು 3.5 ಲಕ್ಷ ಆಗ್ತಿತ್ತಲ್ಲ ಅದು ಪೂರ್ತಿ ಉಚಿತವಾಗಿ ನಾವು ಇದರ 100 ಜನ ಎಲಿಜಿಬಲ್ ಫಾರ್ಮರ್ಸ್ ಯಾರಿಗೆ ಬೇಕಾಗುತ್ತೋ ಅಂತವ್ರಿಗೆ ಮಾತ್ರ ಈ ಪ್ರೋಗ್ರಾಮ್ ಶುರು ಮಾಡ್ತೀವಿ.